ಪುಣ್ಯಾತ್ಮನ ಅಂತ ಕೇಳಿದ್ರೆ ನಮ್ಮ ತೊರ್ವಿ ಊರೊಳಗ ಏನಾಯ್ತು? ಮದಗೊಂಡ ಮುತ್ತಿ ಅವ್ರಿಗೆ ಮತ್ತೆ ಬಿಜ್ರಿ ಸಾಮನಕ್ಕಾಗ ಹಾಡ್ಕಿದ್ರಿ ಏಸಾಪುತ್ತಾರ ಗುಡಿ ಮುಂದೆ. ಏಸಾಪುತ್ತಾರ ಒಂದು 25-35 ವರ್ಷದಿಂದ ಹಾಡ್ಕಿದ್ದು. ಹೌದು ಹೌದು 35-40 ವರ್ಷದಿಂದ ಹಾಡ್ಕಿದ್ದು. ಹೌದು. ಅವಾಗ 3 ಚಂಜಲಿ ಮದಗೊಂಡ ಮುತ್ಯಾರ ಬಂದು ಹೌದು ಆ ಮಾಳಿಂಗರಾಯ ಮುಂಡಾಸ ದೇವ್ ಸುತ್ತ ಅಂದ್ರತ್ರಿ. ದೇವ್ ಸುತ್ತ ಅಂದ್ರಿ ಏನ ದೇವ? ಹಾ, ಮಾಳಿಂಗರಾಯ ಮುಂಡಾಸ ದೇವ್ ಬಾ ಸುತ್ತ ಅಂತ ಹೇಳಿರತ್ತ. ಹೌದು. ಅದೇ ಮಾತ ಹೊತ್ತು ಹೊಂಡು ತನಕ ಸ್ವಾಮಿ ಮುತ್ತ ಹೇಗ್ ಬಿಟ್ಟನ್ರಿ ಬಿಜ್ರಿಗೆ. ಅದೇ ಮಾತು ಹೊಂಡು ತನಕ ಚರ್ಚೆ ನಡೀತು. ಹೌದು. ಎಲ್ಲಾ ಸಭಾ ಎಲ್ಲ ಶಾಂತತೆ ಕೂತು ಕೇಳ್ತಿತ್ತು. ಮದುಗೊಂಡ ಮುತ್ತಾರ ಹಿಂಗ ಹೇಳ್ಯಾನ ಮಾತ ಇದು ಹೆಂಗೋ ಅಂದ್ರ ಎಲ್ಲ ಮಂದಿ ಕೂತ್ ಮಂದಿ ಎಲ್ಲ ಹುಚ್ಚಿಡಿತು. ಬೆಳಗಿನ 7 ಗಂಟೆ ಆಯ್ತನ ಹಾಡಿಗೆ 8 ಗಂಟೆ ಹಾಡಿಕೆ ನಡೆದು ನಮ್ಮ ಊರನ್ನ ಜಗಳಿಗೆ ಬಿತ್ರಿ. ಮಾರೇ ಹೊಟ್ಟೆ ಬಿಡುದು ಬೇಡ. ಮದುಗೊಂಡ ಮುತ್ತಾರ ಮತ್ತ ಮಾಳಿಂಗರಾಯ ಮುಂಡಾಸ ದೇವ್ ಸುತ್ತ ಹೇಳಿರಿ. ಹೌದು. ಮತ್ತ ನೀವ ಇದು ಹೆಂಗ ಕರೆ ಮಾಡ್ಕೊಡ್ರಿ, ಕರೆ ಮಾಡ್ಕೊಡ್ರಿ ಅಂದ್ರು. ಸಿದ್ಧಾಂತ ಮಾಡ್ರಿ ಇದನ್ನ, ಸಿದ್ಧಾಂತ ಮಾಡ್ಕೊಡ್ರಿ ಅಂದ. ಹೌದು. ಅವಾಗ ನಮ್ಮ ಊರ ಮದುಗೊಂಡ ಮುತ್ತಾರ ಹೇಳಿರವ್ರು, ಏನು ತಮಗಳೇ ನಾ ದೇವ್ ಸುತ್ತ ಹೊತ್ತಿ ಹೇಳಿದ ಬಳಕೆ ಕೂತ್ರಿ ಕೊಟ್ರು ಅವಾಗ ಎಸೋತಿರ ಅಂದ್ರ ಮುತ್ಯಾವ್ರು. ನೋಡ್ರಿ ಹೆಂಗದ ಹವಾ ಇಲ್ಲಿ. ನಮ್ಮ ಕೋಣಬಾಗಿ ಮಾಸ್ತರ್ ಯಾವದ ಬೇಕಾದ ಒಂದು ಪಾಲ ಹಿಡಿಲಿ. ಹಿಡಿದು ಬಿಟ್ಟಿದ್ದು ನಮ್ಗಿರ್ಲಿ, ಪಾಲ ನನಗಿರ್ಲಿ. ಅದ ಬಿಟ್ಟ ಪಾಲ ಹೆಚ್ಚ ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತ ಹೇಳಿ ಮಂಗಳಾರತಿ ಮಾಡ್ತೀನಿ ಅನ್ನುವಂತ ಮಾತ ಬಹಳ ನೇರವಾಗಿ ಹೇಳ್ಯಾರ. ಇದಕ್ಕೊಂದು ಹಿನ್ನೆಲೆ 2-3 ದಿಷ್ಟಾಂತ ಹೇಳ್ಯಾರ. ಅವ್ರು ಏನ್ ಹೇಳ್ಯಾರಪ್ಪ ಹಿನ್ನೆಲೆ ದಿಷ್ಟಾಂತಗಳು? ಮಣಿವಿ ಮಹಾರಾಜರು ತೊರವಿ ಒಳಗ ಹಾಡಿಕಿದ್ದಾಕ್ರ ಹೌದಾ ಮಾಳಿಂಗರಾಯ ಮುತ್ಯಾಗ ಮುಂಡಾಸ ದೇವ್ ಸುತ್ತದಂದಾರ. ಹಿಂಗ ಯಾಕಂದಾರ ಹಂಗ ಅಂದಿರ್ಲಿಕ್ಕಂದ ಮಂದಿ ಕುಂಡ್ರತಿತ್ತಿಲ್ಲ. ಹಿಂಗ ಹೇಳ್ಯಾರ. ಹಿಂಗ ಯಾಕಂದ್ರ ಯಾವದ ಮಾತು ವೇದಿಕೆಗೆ ಮಾತಾಡ್ಬೇಕು, ಯಾವದ ಮಾತು ಮಂದ್ಯಾಗ ಮಾತಾಡ್ಬೇಕು, ಯಾವದ ಮಾತು ಸಂಧ್ಯಾಗ ಮಾತಾಡ್ಬೇಕು ಅನ್ನೋದು ಪರಿಕಲ್ಪನಾ ಮೊದಲು ಬೇಕು. ನಮಗ್ ಬೇಕು, ಜ್ಞಾನ ಬೇಕು ಮೊದಲ. ಯಾಕಂತ ಕೇಳ್ರಿ, ಮದಗೊಂಡ ಮುತ್ಯಾನೆ ಹಂಗ ಅಂತಿದ್ನಂದ್ರ ದಿವ್ಯ ಸುತ್ತದ ತಂದಾರ ಅಂತ ಹೇಳಿ ಸಹಜವಾಗಿ ಮಾತನಾಡ್ತೀರಿ ನೀವು. ಹೆಂಗ ಬರ್ತಿರ್ಬೇಕ್ರಿ ಅಂತ ಗುರುವಿನ ಬಾಯಿಲೆ ಮಾತ ಹೊತ್ತು ಹೊಂಡುತ್ತಾನ. ಇದೇ ರೀತಿನ ಭಗವಂತನ ನಾಮಸ್ಮರಣೆ ಕೂತ್ ಕೇಳಿದ್ರಪ್ಪ ಅಂದ್ರ ಹೌದು. ಇವತ್ತೇನ ಹೇಳ್ರಿ ಕಲಾವಿದ್ರ ಅವರು ಏನ್ ಹೇಳ್ಯಾರ? ತೊರವಿ ಗ್ರಾಮದವ್ರು ಏನು ವಿಷಯ ಇರ್ತಾರ ಇರ್ಲಿ, ಏನು ಹಾಲು ಮತ ಕೇಳ್ತಾರ ಕೇಳತ್ ಹೇಳ್ಯಾರ ಅವರು. ಹೌದು. ನಾವು ಕೇಳುವಂತ ಮಾತ ಇವತ್ತಿನ ದಿವಸ ಹಾಲು ಮತ ನಾವು ಕದ್ದಿ ಕಡೆ ಬದಲೇ ಮಾತ. ಹೌದು. ಯಾಕೆ ಮಾತ ಹೇಳ್ಬೇಕಂತ ಪುಣ್ಯಾತ್ಮ ಕೇಳಿರ, ತೊರವಿ ಗ್ರಾಮದ ಮಹಾಲಕ್ಷ್ಮಿ ಡೊಳ್ಳಿನ ಗಾಯನ ಸಂಗಪ್ಪ ಅಂದ್ರ ಹೌದು ಇದೊಂದು ಸಂಗೊಳ್ಳಿ ಮಹಾರಾಜರು, ಲಮಾನಟ್ಟಿ ಅವರು, ಕಾರ್ಕಲ್ ಜಾಕೀರ್ ಸಾಹೇಬ್ರು, ಕುಂಬರಾಣಿಂಗ ಮಾಸ್ತರ್ ಅವರು. ಹೌದಾ ಇಂತ ಒಂದು ದೊಡ್ಡ ಸಂಗೀತ ನಮ್ಮ ಕಾರ್ಯಕ್ರಮ ಸತತವಾಗಿರ್ತಾವು. ಹೌದು. ನಮ್ಗ ಅವ್ರು ಹೇಳಿಕೊಟ್ಟ ಪಾಠದಲ್ಲಿ ಹೌದು ಹೌದು ಅಂತ ಒಂದು ಹಿರಿಯರ ಪಾಠದಲ್ಲಿ ಹೌದು 2 ವಿಷಯ ಹಿಡ್ಕೊತ್ತೇವೆ ಹೋಗ್ಯವು. ಹೌದು. ಈಗಾದ ಕೂಡ 2 ವಿಷಯ ಹಿಡ್ತೇವು. ನೀವು ದಯವಿಟ್ಟು ಹಳ್ಳಿ ಕೊಟ್ಟ 2 ವಿಷಯ ಅವ್ರಿಗೆ ಇಲ್ಕರ ಬೇಡ. ಇಲ್ಲಪ್ಪ ಬ್ಯಾಡ್ರ ಹಾಡಿಕೆ ಬಾಳ ಚಂದ್ರ ಹಿಂಗೆ ಹೇಳ್ಕೊತ ಅಂದ್ರೆ ನಾವ್ 2 ಪದ್ಯ ಹಾಡ್ತೀವಿ ಎಲ್ಲ ಮಕ್ಕೊಂಡ್ ಬಿಡ್ತೀರಿ ನೀವು ವಿಷಯ ಹೇಳಿಕಂದ್ರ. ಯಾಕ್ರಿ ಏನಾರ ಊಟದ ಉಪ್ಪಿನಕಾಯಿ ಊಟ ಜೋಡಿ ಉಪ್ಪಿನಕಾಯಿ ತಿಳ್ಕೊಂಡು ಹೌದು ವಿಷಯ ಮತ್ತೆ 2 ವಿಷಯ ಹೇಳೋನು ಅನುಭವದಿರ ಅದಕ್ಕೆ ಚಿಂತೆ ಬಿಡ್ರಿ. ಅನುಭವದ ಬಗ್ಗೆ ನಾವೇನು ಸುಮಾರು ಹತ್ರ ಮಾತಾಡೋಣ ಬದಲೇ ಮಾತ. ಇವತ್ತಿನ ದಿವಸ ಸರಿಜೋಡಿ ಆಡುವಂತ ಒಳ್ಳೆ ಕಲಾವಿದರಿಗೆ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ, ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂದ್ರ ಹುಟ್ಟಿ ಬಂದೇವಲ್ರಿಪ್ಪ. ಈ ಮಾನವ ಜನ್ಮಕ್ಕ ಒಳ್ಳೆ ಗುರುವಿನ ಮಾಡ್ಕೊಂಡೇವಂದ್ರ ಒಳ್ಳೆ ಗುರುವಿನ ಮಾಡ್ಕೊಂಡವ್ರ ನಾವು ಮುಕ್ತಿ ಮಾರ್ಗಕ್ಕೆ ಹೋಗ್ತೇವೋ. ಹೌದು. ಏನು ಗಂಗಾ ಸ್ನಾನ ಮಾಡಿದ್ರೆ ನಾವು ಮುಕ್ತಿ ಮಾರ್ಗಕ್ಕೆ ಹೋಗ್ತೇವು. ಹೌದು ಹೌದು. ವಿಷಯ ತಿಳಿತಾನೆ ನಮ್ಗೆಲ್ಲ ಇದು. ಗಂಗಾ ಸ್ನಾನ ಮತ್ತು ಒಳ್ಳೆ ಗುರುವಿನ ಉಪದೇಶ ಪಡ್ಕೊಂಡ್ರೆ ಪಾವನ ಆಗ್ತೇವೋ. ಒಳ್ಳೆ ಗುರುವಿನ ಹೆಂಗ ಸದ್ಗುರು ಮದಗೊಂಡೇಶ್ವರ ಅಪ್ಪಾಜಿ ಅವ್ರು, ಹೌದು, ನಮ್ಮ ಅಡಿಯಪ್ಪ ರಾಯರ್ ಅಂತವ್ರು, ಹೌದು, ನಮ್ಮ ಸೋಮೇಶ್ವರ ಅಪ್ಪಾಜಿ ಅಂತವ್ರ, ಹೌದು, ಅಂತವ್ರ ಗುರುವಿನ ಸಂಘ ಮಾಡಿದ್ವಿ ಅಂದ್ರೆ ಮುಕ್ತಿ ಹೋಗ್ತೇವೋ. ಹೌದಾ? ಏನ ಗಂಗಾ ಸ್ನಾನ ಮಾಡಿದ್ರೆ ಮುಕ್ತಿ ಹೋಗ್ತೇವು. ಹೌದು. ಇದ್ರ ಯಾವ್ದು ಪಾವನ ಅನ್ನೋದು ಗೊತ್ತಾಗ್ತದ. ಇದ್ರಲ್ಲಿ 2 ವಿಷಯ ಅದಾವು. ಹೌದು. ನಮ್ಮ ಒಳ್ಳೆ ಮಾಸ್ತರ್ ಆಗಿರ್ತಕ್ಕಂಥ ಬಹಳಷ್ಟು ಅನುಭವಿ ಕಲಾವಿದರ. ಹೌದು. ಮುಂದಿನ ಸಂಧಿಗೆ ಯಾವ್ದು ಹಿಡ್ಕೋರಿ ಮಾಸ್ತರ, ಹಿಡ್ಕೋರಿ. ನೀವು ಬಿಟ್ಟ ಪಾಲು ನಮಗಿರ್ಲಿ. ಹೊತ್ತು ಹೊಂಡುದ್ರಾಗ ಸಾಬಣ ಮಾಸ್ತರ್ ಇದೇ ವಿಷಯ ನಿಂದೆ ಗೆದ್ದ ನೀವು ಮಂಗಳಾರತಿ ಮಾಡ್ಬೇಕು ಅಂದು. ಹೌದು. ಇದಕ್ಕೆ ನಾ ಮಂಗಳಾರತಿ ಮಾಡ್ಬೇಕು ಅಂದ್ ಪ್ಯಾಂಟ್ ಹರಿಬೇಕು ಅಂದ್ರೆ ಕಚ್ಚರಿ ಬಿಚ್ಚಬೇಕು. ಇವೇನ್ ನಗಚೇಟಿಗೆ ಮಾತಾ? ಏನ್ ಹುಡುಗಾಟಿಗೆ ಮಾತಾ? ನಮ್ಮ ಗುರು ಹಂಗ ಅಂದಿರ್ಬೇಕಾ? ಹೆಂಗ
ಯಾಕಂತ ಕೇಳ್ರಿ, ನೀ ಏನ್ ಹೇಳ್ತಿ ಅಂದಾರ್ಥ ಹೇಳ್ತಾರ ಅವ್ರು. ಯಾಕಂದ್ರೆ ಹಂಗ ಇರುದಿಲ್ಲ ಅದು. ಯಾಕಂದ್ರೆ ಜಗತ್ತದೊಳಗೆ ನಿಮ್ಮದು ನಮ್ಮದು ವಿಷಯ ಏನು ಇಟ್ಟಿರ್ತೇವಲ್ಲ ಅದನ್ನೇ ಮಾತಾಡೋದು, ಅದು ಬೆಳೆಸ್ಬೇಕು. ಯಾಕೆ ಜಗತ್ತಾಗ ದೇವ್ರ ಅನಿಸ್ಕೊಂಡು ಹೋದ ಮನಿವಿ ಮದಗೊಂಡ ಮಹಾರಾಜರು, ಹೌದಲ್ಲ, ಸಾವಿರಾರು ಮ್ಯಾಳಿಗೆ ಗುರುಗಳಾದ್ರು. ಹೌದು. ಆ ಮದಗೊಂಡ ಮುತ್ಯ ಹೆಂಗಪ್ಪ ಅಂತಕಂದ್ರೆ ಈ ಸದ್ಯ 2 ಹೊತ್ತು ಪೂಜೆ ನಡೀತದ ನನ್ನ ಅಪ್ಪಂದು. ಹೌದಲ್ಲ, ಯಾಕ ಸಾವಿರಾರು ಮ್ಯಾರಿ ಗುರುವಾದಂತ ಮದಗೊಂಡ ಮಹಾರಾಜರು ಅವ್ರ ಹಂಗೇನ್ ಅಲ್ಲಂಗಿಲ್ಲ. ಯಾಕಂತ ಕೇಳ್ರಿ, ಏನೋ ಒಂದು ಮಂದ್ಯಾಗ ಎಲ್ರಿ ಕುತ್ತಾಕ್ರ ಮಾಡ್ದಾಕ್ರ ಅಂದಾರ ಅಂದ್ರ ಇದು ಕಬಲದ ಸಬದಾಗೆ. ಈಗ ಯಾರು ಯಾಕಂದ್ರೆ ನಮ್ಮ ಒಮ್ಮೆ ಬಸವಣ್ಣ ಸಂಗೊಳಿಗೆ ಮಹಾರಾಜ್ ಹೇಳಿದ್ರು. ಏನ್ ಹೇಳಿದ್ರು? ಈಗ ಮಾನವರು ಸುತ್ತಾರ ಅಂದ ಮನ್ಯಾಗ ಕುಂಡ್ರೋರು ಬಹಳ ಮಂದಿ ಅದಾರ ಹಂಗ. ಯಾವ ನೋಡ್ಲಾಕ್ ಹೋದ ನಾವ ಹೊಳ್ಳಿ ಮನಿಗೆ ಬಂದಿಲ್ಲ. ನೋಡು, ಏನೋ ಮುಂಡಾ ಸುತ್ತ ನೋಡಕ್ ಹೋದಾವ. ಅಲ್ಯಾನ್ ದೇವ್ರ ಸುತ್ತಾನು, ಅಲ್ಯಾನ ಪರಮಾತ್ಮ ಸುತ್ತಾನ, ಮಾನವ್ರು ಸುತ್ತಾರ ಹಿಂಗ ಅತಾರ ಮಾನವ್ರು ಅತಾರ ಅಂದ ಮನ್ಯಾಗ ಕುಂಡಿರ್ತಾರ. ಹೌದಲ್ಲ, ಅರೆ ಯಾವ ನೋಡ್ಲಾಕ್ ಹೋದವ ಹೊಳ್ಳಿ ಮನಿಗೆ ಬಂದಿಲ್ಲ. ಹೌದಲ್ಲ. ಯಾಕಂದ್ರೆ ಪರಮಾತ್ಮ ಶಿವ ಪರಮಾತ್ಮ ಏನ್ ಮಾಡ್ಯಾನ ಅಂತ ಕೇಳಿದ್ರೆ ಕೈಲಾಸದಿಂದ ಕೆಟ್ಟ ಕಲಿಯುಗದಾಗ ಸುದೇ ಹೌದಾ ಮಾಳಿಂಗರಾಯಿಗ್ ಮುಂಡಾಸ್ ಆಗ್ತದ ಬಂಧುಗಳೇ. ಅವ ನಾವು ಇಲ್ಲಂದ್ರ ಅವೇನ್ ದೇವ್ರು ಸುಳ್ಳಾಗಂಗಿಲ್ಲ, ಸುಳ್ಳಾಗುದಿಲ್ಲ. ನೀವು ಅಮ್ಮೋಗಿಸಿದ ಮುತ್ಯ ಇಲ್ಲಂದ್ರ ಅವ ಸುಳ್ಳಾಗಂಗಿಲ್ಲ. ಜಗತ್ತದೊಳಗ ಮಾಡಿರುವಂತ ಪವಾಡ ನಮ್ಮ ಲೀಲೆಗಳ ರಗಡದವ ಹಾಡಿ ಹೇಳ್ಕೊತ ಹೋಗುದದ. ಹೌದಲ್ಲ, ಯಾಕಂದ್ರೆ ಇವತ್ತು ವಿಷಯ ಬಹಳ ಚಲೋ ಇಟ್ಟಾರ. ಏನಿರ್ಬೋದು ವಿಷಯ ಹೇಳಿ ನೋಡೋಣ. ವಿಷಯ ಏನದ ಅಂತ ಕೇಳಿದ್ರೆ ಪವಿತ್ರವಾಗಿರ್ತಕ್ಕಂತ ಗಂಗಾ ಸ್ಥಾನ ಶ್ರೇಷ್ಠ ಮತ್ತು ಮಹಾತ್ಮರು ಶರಣರ ಗುರುಗಳು ಹೌದಾ ಪಾದ ಶ್ರೇಷ್ಠ ಅಂತ ಹೇಳಿಟ್ಟಾರ. ಜಗತ್ತದೊಳಗ ನಿಮ್ದೇನ ಪಾಲ? ನಮ್ಮದು ಯಾವದ ಪಾಲ ಅಂತ ಕೇಳಿದ್ರ ಯಾವದಪ್ಪ ನಿಮ್ದು? ಗುರುವಿನ ಗುಲಾಮನಾಗುವ ತನಕ ದರಿಯದಣ್ಣ ಮುಕ್ತಿ ನರರಿಗೆ ಮುಕ್ತಿ ಅಂತ ಹೇಳ್ಯಾರ. ಜಗತ್ತದೊಳಗ ಗುರುವಿನ ಪಾದದಿಂದೇ ಮುಕ್ತಿ ಅದು. ಏನೋ ಗುರುವಿನ ಪಾದದಿಂದ ಮುಕ್ತಿ ಅಂತ ನೀವು ಹೇಳುದ. ಗುರುವಿನ ಪಾದ ಮುಟ್ಟಿ ಜಗತ್ತದಾಗ ಗುರುವಿನ ಗುಲಾಮನಾದವ್ರು ಅದಾರ. ಹೌದಲ್ಲ, ಯಾಕ ಗುರುವಿನಲ್ಲಿ ಅಂತದೊಂದು ಶಕ್ತಿ ಅದ, ಸಾಮರ್ಥ್ಯ ಶಕ್ತಿ ಗುರುವಿನಲ್ಲಿ ಅದ. ಆದ್ರ ಸ್ಥಾನದೊಳಗಿಲ್ಲ. ಹೆಂಗ ಸ್ಥಾನದು? ಗಂಗಾ ಸ್ಥಾನ ಶ್ರೇಷ್ಠ ಅಂತ ಹೇಳಿ ಅವ್ರ ಪಾಲ ಉಳಿತಿಂದ ಗಂಗಾನ ಸ್ಥಾನ ಮಾಡಿದ್ರ ನಾನ್ ನಿಮಗ್ ಕೇಳ್ತೀನಿ, ಏನು ಜಗತ್ತದೊಳಗ ಏನು ಸ್ನಾನ ಮಾಡ್ಬೇಕಂತ ಎಲ್ಲೆಲ್ಲಿ ಹೋಗ್ತಾರ, ಝಳಕ್ ಮಾಡಿ ಬರ್ತಾರ. ಎಲ್ಲೇ ಪಂಡ್ರಾಪುರ ಹೋಗ್ತಾರ, ಭೀಮಾ ನದಿ ಹೋಗ್ತಾರ, ಸಿರಸೈಲಿಕ್ ಹೋಗ್ತಾರ. ಇವ್ರಿಗೆ ಅಲ್ಲಿ ಹೊಳಿದಂಡ್ಯಾಗಿರುವಂತವ್ರು ಎಲ್ಲಾರು 4 ಸಲ ಎಮ್ಮಿ ಒಯ್ದು ಹೊಳ್ಯಾಗ ಜಳಕ ಮಾಡಿಸ್ತಾರ. ತೊಳಿತಾರ, ಎಮ್ಮಿ ಮೈ ತೊಳಿತಾರ. ಆ ಎಮ್ಮಿ ಅಷ್ಟು ಪವಿತ್ರ ಆಗಿರ್ಬಾರ್ದ್ರಿ, ಆಗ್ಬೇಕಲ್ಲ ಅದನ್ನು. ಇವ್ರ ಗಂಗಾರಿ ಎಷ್ಟೋ ಎಮ್ಮಿ ಎತ್ತ ದನ ಕರ ಒಯ್ದು ಆ ಹೊಳಿ ದಂಡೆಗೆ ನೀರು ಕುಡಿಸಿ ಹೊಳಿ ದಂಡೆಗೆ ಜಳಕ ಮಾಡಿಸ್ತಾರ. ಅವಕ್ಕ ಎಮ್ಮಿ ಎಷ್ಟು ಶ್ರೇಷ್ಠ ಆಗಿರ್ಬೇಕಂತ ನಾ ಕೇಳ್ತ. ಶ್ರೇಷ್ಠ ಆಗ್ಲಕ್ಕ ಬರುದಿಲ್ಲ ಬಂಧುಗಳು. ಹೌದಲ್ಲ, ಎಲ್ಲಿ ಶ್ರೇಷ್ಠ ಆಗ್ತದ ಅಂತ ಕೇಳಿದ್ರ ಎಲ್ಲಿ ಆಗ್ತದ? ನಾಮದೇವ್ ಮಹಾರಾಜ ಕ್ವಾಣಿನ ಬಾಯಿಲೆ ವೇದ ನುಡಿಸದ. ನೋಡು, ಕ್ವಾಣಿನ ಬಾಯಿಲೆ ಎಂತ ಶಕ್ತಿ ಇತ್ರಿ ಅವನ ಬಲ್ಯಕ್ಕ. ಯಾವ ಹೊಳಿಗೆ ಹೋಗಿದ್ರಿ? ಅದ್ರ ಕ್ವಾಣಿನ ಮೈ ತೊಳ್ಯಾಕ ಕ್ವಾಣ ತೊಂಡ್ ಯಾವ ಹೊಳಿಗೆ ಹೋಗಿಲ್ರಿ ನಾಮದೇವ್ ಮಹಾರಾಜ. ಏನ್ ಮಾಡ್ಯಾನ? ಕ್ವಾಣಿನ ಬಾಯಿಲೆ ವೇದ ನುಡಿಸ್ಯಾನ. ವೇದ ಅಂತದ ಆ ಗುರುವಿನಲ್ಲಿ ಶಕ್ತಿ ಇತ್ತು. ನವಲಗುಂದದ ನಾಗಣಿಂಗಪ್ಪ ಅವ್ರ ಮಠದೊಳಗ ಏನ್ ಮಾತಾಡಿದ್ರು? ಸಿದ್ದಪ್ಪನ್ನು ಒಬ್ಬ ಶಿಷ್ಯ ಇದ್ದ. ಏನ್ ಮಾಡಿದವ? ಅವ ಮಠದ ಅಂಗಳ ಕಸ ಹೊಡಿಯಂತವ. ಬಿಜಾಪುರ ಪಟ್ಟಣದ 2 ದಂಪತಿಗಳಿಗೆ ಮಕ್ಕಳಿದ್ದಿತ್ತಿಲ್ಲ. ಏನೋ ಮಕ್ಕಳಿದ್ದಿತ್ತಿಲ್ಲ. ಮಕ್ಕಳ ಬೇಡು ಸಲುವಾಗಿ ನವಲಗುಂದದ ನಾಗಣಿಂಗಪ್ಪ ಅವ್ರ ಮಠಕ್ಕೆ ಹೋದ. ಎಲ್ಲಾ ಕಡೆ ತಿರುಗಾಡಿ ಬಂದಿರು. ಇದೊಂದು ಅಪ್ಪಗಳ ಮಠ ಐತಿ, ಇಲ್ಲಿ ಕೇಳೂನ ಅಂತ ಹೇಳಿ ತಿಳ್ಕೊಂಡು ಮಠದಾಗ ಹೋಗಿ ಗುರುವಿಗೆ ನಮಸ್ಕಾರ ಮಾಡಿದ್ರು. ಗುರುವಿಗೆ ನಮಸ್ಕಾರ ಮಾಡಿ ಕೇಳ್ತಾರ, ಏನಂತಂದ್ರಪ್ಪ, ನಮ್ಮ ಮಕ್ಕಳಿಲ್ಲ, ನಮ್ಮ ಮಕ್ಕಳು ಕೂಡ್ರಿ ಅಂದ್ರ. ನಮ್ಮ ಹೊಟ್ಟಿಲೆ ಮಕ್ಕಳ ಸಂತಾನ ಇಲ್ಲ ನಮಗ. ಅವಾಗ ನಾಗನಿಂಗಪ್ಪ ಅವ್ರು ಹೇಳ್ತಾರ, ಏನ್ ಹೇಳ್ತಾರ ಅವರು? ನೋಡು, ನಿಮ್ ಹಣಿಬಾರದಾಗೆ ಮಕ್ಕಳಿಲ್ಲ. ಹೌದಾ? ಏನ್ ಹೇಳ್ತಾರ? ನಿಮ್ಮ ಹಣಿಬಾರದಾಗ ಮಕ್ಕಳಿಲ್ಲ ಹೇಳ್ತಾರ. ಹಣಿಬಾರದಾಗ ಮಕ್ಕಳಿಲ್ಲ ಅಂದ್ರ ಸತಿಪತಿಗೆ ಹೆಂಗಾಯ್ತಂದ್ರ ಹೆಂಗಾಯ್ತಪ್ಪ? ಉರು ಹುಣ್ಣಿನ ಮ್ಯಾಗ ಉಪ್ಪು ಸುರದಂಗ ಆಯ್ತು. ಏನೋ ಊರು ಹುಣ್ಣಿನ ಮ್ಯಾಗ ಉಪ್ಪು ಸುರದಂತೆ ಆಯ್ತು. ನಮ್ಮ ದೈವದಾಗ ಮಕ್ಕಳಿಲ್ಲ ಅಂದ ಬೆಳಕ ನಮ್ಮ ಜನ್ಮರೇ ಇಟ್ಟು ಏನ್ ಮಾಡುದ ತಿಳ್ಕೊಂಡು, ಏನ್ ಸಾರ್ಥ ತಿಳ್ಕೊಂಡು, ಸತಿಪತಿ ಗಂಡ ಹೆಂಡತಿ ಮಠದಂಗ ದುಃಖ ಮಾಡ್ಕೋತ ಅಳ್ಕೋತ ಮಠದ ಹೊರಗೆ ಬಂದ್ರು. ಹೌದಪ್ಪ. ಮಠದ ಹೊರಗ ಪತ್ರಿ ಗಿಡದ ಬುಡಕ ಸಿದ್ದಪ್ಪ ಕೂತಿದ್ದ. ಅವ ತಿಳ್ಕೊಂಡ, ಏನಂತಾನೆಪ್ಪ ಅವ? ಹೋಗೋ ಮುಂದ ನಗನಗತ್ ಹೋಗ್ಯಾರ, ಬರೋ ಮುಂದ ಅಳ್ಕೋತ ಬರ್ಲಾತಾರ, ಇವ್ರಿಗೆ ಏನಾಗ್ಯದ, ಏನಾಯ್ತು ನಿಮಗ ಕೇಳ್ತಾನವ. ಕೇಳಿದಾಗ
ಏನ್ ಹೇಳ್ತಾರ ಅವ್ರು? ಹೋಗು ಮುಂದ ಒಲೆ ನಕ್ಕೋತ್ ಹೋದ್ರಿ, ಹಾ, ಹಾ. ಹೊಳ್ಳಿ ಬರ ಮುಂದ ಅಳ್ಕೋತ್ ಬರ್ಲಾತಿರಿ, ಯಾನಾಯ್ತು ಅಂತ ಕೇಳಿದ. ಸಿದ್ದಪ್ಪನವ್ರು ಕೇಳ್ತಾರೆ ಕೇಳಿದಾಗ ಅವ್ರು ಹೇಳ್ತಾರ, ನೋಡ್ರಿ ಮಕ್ಕಳ ಸಲುವಾಗಿ ಮಠಕ್ಕೆ ಬಂದೆವು. ಹೌದೌದು, ಮಕ್ಕಳ ಸಲುವಾಗಿ ಮಠಕ್ಕೆ ಬಂದೇವಿ. ಮಕ್ಕಳ ಸಲುವಾಗಿ ಮಠಕ್ಕೆ ಬಂದ್ರ ಮಠದಾಗ ಗುರುಗಳು ಮಕ್ಕಳೇ ಇಲ್ಲ ದೈವದಾಗ ಅಂತ ಹೇಳ್ಯಾರಪ್ಪ. ನಮ್ಮ ಜನಮರಿ ಇಟ್ಟು ಏನ್ ಮಾಡುದು ಅಂದ್ರು. ಏನು ಸ್ವಾರ್ಥಕ್ಕದೆ ಅತ್ತ? ಅವಾಗ ಸಿದ್ದಪ್ಪ ಹೇಳ್ತಾನ, ಏನ್ ಹೇಳ್ತಾನೆಪ್ಪ? ಏ ತಾಯಿ, ಎಟ್ ಹುಚ್ಚಿದ್ರಿ ನೀವ್ ಅಂದವ. ಹೇಳ್ತಾನ ಅವ್ರಿಗೆ. ಅವ್ರೇನ್ ಹೇಳ್ತಾರ, ನಿಮ್ ಹಣೆ ಬಾರದಾಗ ಮಕ್ಕಳ ಅದಾವ ಅಂದ. ಅದಾವ ಹೇಳ್ತಾನೆ ಸಿದ್ದಪ್ಪನವ್ರು. ಸಿದ್ದಪ್ಪ ಏನ್ ಹೇಳ್ತಾನ, ನಿಮ್ ದೈವದಾಗ ಮಕ್ಕಳದಾವು, ಮಕ್ಕಳಿಲ್ಲ ನಿಮ್ಗೆ ಯಾರು ಹೇಳ್ಯಾರಂದ. ಇಲ್ಲಪ್ಪ ಮಠದಾಗ ಗುರುಗಳೇ ಮಕ್ಕಳಿಲ್ಲ ಅಂತ ಹೇಳ್ಯಾರ. ಏನ್ ಹೇಳ್ತಾರಪ್ಪ? ಗುರುಗಳೇ ಮಕ್ಕಳಿಲ್ಲ ಅಂತ ಹೇಳ್ಯಾರ ಅಂದ ಬಳಕ ಇಲ್ಲ ಒಂದ್ ಕೆಲಸ ಮಾಡ್ರಿ ಅಂದವ. ಏನ್ ಹೇಳ್ತಾರಪ್ಪ? ಈ ಮಠದಾಗ ಪತ್ರಿ ಗಿಡದ 3 ಎಳಿ, 3 ಎಲಿಗಳು, 3 ಎಲಿಗಳ ಕುಡ್ತಾ ಇದನ್ನ ಮನಿಗೆ ಒಯ್ದು ಭಕ್ಷಣ ಮಾಡ್ರಿ, ನಿಮ್ಮ ಹೊಟ್ಟಿಲೆ ಗಂಡಸ ಮಗ ಹುಡ್ತಾನ ಅಂತ ಹೇಳ್ದವ. ನೋಡ್ರಿ ಯಾರ್ರಿ? ಮಠದ ಅಂಗಳ ಕಸ ಹೊಡ್ಯಾವ ಸಿದ್ದಪ್ಪ. ಅವಾಗ ಗಂಡ ಅಂತಾನ, ಏನಂತಾನಪ್ಪ? ಗಂಡ ಅಂತಾನ, ಹುಚ್ಚಿ ಮಠದಾಗ ಗುರುಗಳೇ ಮಕ್ಕಳಿಲ್ಲ ಅಂತ ಹೇಳ್ಯಾರ. ಇವ್ರೇ ಹಿಂಗ ಹೇಳ್ತಾನ. ಮಠದ ಅಂಗಳ ಕಸ ಹೇಳಿದ್ರ ಮಕ್ಕಳಾತಾವ, ಹುಚ್ಚಿ ಸುಮ್ ನಡಿ ಅಂದ. ಅವಾಗ ಆಕಿ ಹೆಣ್ಮಗಳಂದಳು, ಹೆಣ್ಮಕ್ಳಲ್ಲಿ ಬಾಳ ಇರ್ತಪ್ಪ. ಆಕಿ ಹೆಣ್ಮಕ್ಳ ತಾಳೆ, ಏನ್ ರೊಕ್ಕ ಏನ್ ರೂಪಾಯಿ ಕುಡ್ದದ ಏನದ್ರಿ ನೋಡುನು. ಪತ್ರಿ 3 ಎಲಿ ತಿನ್ನಂದಾರ, ಬರೀ ತಿನ್ನು ಆದ್ರ ಆತವ ಆಲಿಕಂದ್ ಇಲ್ಲ. ಏನ್ ಖರ್ಚಾಗಂಗದ ತಿತ್ತೇವತ್ ಹೇಳಿ ಆ ಸಿದ್ದಪ್ಪ ಹೇಳಿ ಪತ್ರಿ ಎಲಿ ಕೊಟ್ಟ. ಅವಾಗ ಅವು ಎಲಿಗಳ ತಗೊಂಡು ಮನಿಗ್ ಹೋಗಿ ಭಕ್ಷಣ ಮಾಡಿದ್ರು. ಹೌದು, ಭಕ್ಷಣ ಮಾಡಿದ್ರ ಬಂಧುಗಳೇ ನಿಮಗೆ ಹೇಳ್ತೀನಿ, ವರಸ್ ತುಂಬುದ್ರ ಗರ್ಭ ನಿಂತು. ಹೌದು, ವರಸ್ ತುಂಬುದ್ರ ಗರ್ಭ ನಿತ್ತು ಒಂದು ಗಂಡಸ ಮಗನಿಗೆ ಜನ್ಮ ಕೊಟ್ರು. ಹೌದು ನೋಡ್ರಿ, ಗಂಡಸ ಮಗನಿಗೆ ಜನ್ಮ ಕೊಟ್ರು. ಅವ್ರು ಎಲ್ಲವ್ರ ಐತ್ರಿ, ಇದೇ ಬಿಜಾಪುರ ಪಟ್ಟಣದವ್ರ ದಂಪತಿಗಳು. ಹೌದ್ ಹೌದಪ್ಪ. ಗಂಡಸ ಮಗನಿಗೆ ಜನ್ಮ ಕೊಟ್ರು, ಕೂಸಿನ ಹೊತ್ಕೊಂಡು ಮಠಕ್ಕೆ ಬಂದ್ರು. ಹಳ್ಳಿ ಮತ್ತೆ ಮಠಕ್ಕೆ ಹೋದ್ರು. ಒಂದು ವರ್ಷಿಗೆ ನವಲಗುಂದಕ್ಕ ಬಂದ್ರು. ಗುರುಗಳು ಪಾದಕ ನಮಸ್ಕಾರ ಮಾಡಿದ್ರು, ಕೂಸಿನ ತಗೊಂಡು. ಅವಾಗ ಗುರುಗಳು ಕೇಳ್ತಾರ, ಏನ್ ಕೇಳ್ತಾರಪ್ಪ? ನಾಗನಿಂಗಪ್ಪ ಅವರು, ನಿಮ್ಮ ದೈವದಾಗೆ ಮಕ್ಕಳಿಲ್ಲ ಅಂತ ಹೇಳಿನಿ. ಹೇಳಿದ್ದೆ ನಾನು, ಯಾನು ನಿಮ್ಮ ದೈವದಾಗೆ ಮಕ್ಕಳಿಲ್ಲ ಅಂತ ಹೇಳಿನಿ. ಇದು ತಂದಂತ ಕೂಸು ಯಾರದು? ಇದು ಕೂಸು ಯಾರದು? ಈ ತಂದ ಕೂಸು ಯಾರದು ಅಂದಾಕ್ರ ಅವಾಗ ಹೇಳ್ತಾರೆ, ಯಪ್ಪ ಇದು ನೀವು ಕೊಟ್ಟಂತ ವರಪುತ್ರ. ದಂಪತಿ ಹೇಳ್ತಾರ ಗುರುವಿಗೆ, ನೀವು ಕೊಟ್ಟದ್ದೇ ಅದಪ್ಪ ಅಂದ. ಅವಾಗ ಗುರುಗಳಂದ್ರು, ನಿಮ್ಮ ಭೋಗದಾಗ ನಿಮ್ಮ ಹಣಿ ಬಾರದಾಗ ಮಕ್ಕಳಿಲ್ಲ ಅಂತ ಹೇಳಿದೆ ನಾನು. ಮತ್ತ ನಾ ಯಾವಾಗ ಮಕ್ಕಳು ಕೊಟ್ಟಿನಿ ನಿಮಗ ಅಂತ ಕೇಳ್ತಾನವ. ಅವಾಗ ಅವ್ರು ಹೇಳ್ತಾರ, ಏನು ಮಠದ ಹೊರಗಡೆ ಅಳ್ಕೋತ ಹೋಗು ಸಮಯದೊಳಗೆ ಮಠದ ಅಂಗಳ ಕಸ ಹೊಡ್ಯಾವ ಸಿದ್ದಪ್ಪ ಪತ್ರಿಗೆ ಗಿಡದ ಬುಡಕ ಕೂತಿದ್ದ. ಪತ್ರಿಯು 3 ಎಲಿ ತಿಂದ ಹೋರಿ, ವರ್ಷ ತುಂಬುದ್ರಾಗ ಮಕ್ಕಳ ಆತಾವ ಅಂತ ಹೇಳಿದ್ದ. ಪತ್ರಿಯು 3 ಎಲಿ ತಿಂದೇವಪ್ಪ, ವರ್ಷ ತುಂಬುದ್ರಾಗ ಮಗ ಹುಟ್ಟಿ ಬಂದಾನ. ಇದೇ ನಿಮ್ಮ ಕೂಸ ಅಂದಾಕ್ರ. ಅವಾಗ ನಾಗನಿಂಗ ಅಪ್ಪವ್ರು ಅಜಾಬ್ ಆದ್ರು. ಅವಾಗ ಅಂತಾರ, ಏನು ಏ ಸಿದ್ದಪ್ಪ, ಏನ್ ಹೇಳ್ತಿ? ಕರಿತಾರ ಅವ್ರು, ಬಾಯಿಲಿ ಅಂದ್ರು. ಮಗನ ಇನ್ನು ನನ್ನ ಮಠದಾಗ ನೀ ಇರುವುದಿಲ್ಲ ಅಂದ್ರು. ನನ್ನ ಮಠದಾಗ ನೀನು ಇನ್ನು ಗುರು ಶಿಷ್ಯರು ಒಂದೇ ಸ್ಥಾನದಲ್ಲಿ ಇರ್ಲಾಕ ಬರುದಿಲ್ಲಪ್ಪ. ನಾ ದೈವದಾಗ ಮಕ್ಕಳಿಲ್ಲ ಅಂತ ಹೇಳಿದ್ರ ಅವ್ರಿಗೆ ಮಕ್ಕಳು ಕೊಟ್ಟಿದೆ ಅಂದ್ರ ತುವ ಮಗನ ದಂಡಕೋಲ, ತುವ ಇದೊಂದ್ ಜೋಳಿಗೆ ಎಲ್ಲಿ ಹೊತ್ತ ಮುನುಗುತ್ತ ಅಲ್ಲಿ ಮುಕ್ಕ ಮಾಡು, ನಡಿ ನನ್ನ ಮಠದ ಹೊರಗಿಂದ ಅಂತ ಹೇಳಿ ಗುರು ಸಿದ್ದಪ್ಪ ಹೊರಗೆ ಹಾಕಿದಾನ. ಅವಾಗ ಸಿದ್ದಪ್ಪ ತಿರ್ಗಾಡ್ಕೊತ ಎಲ್ಲಿಗೆ ಹೋದ ಅಂತ ಕೇಳಿದ್ರೆ, ಎಲ್ಲಿಗೆ ಹೋದ್ಯಪ್ಪ? ಹುಬ್ಬಳ್ಳಿಗೆ ಹೋದ, ಹೊತ್ತ ಮುನುಗುತ್ತು. ಹುಬ್ಬಳ್ಳಿಗೆ ಹೋದ ಹೊತ್ತ ಮುನುಗುತ್ತು. ಎಲ್ಲಿ ಹೊತ್ತ ಮುನುಗುತ್ತದಲ್ಲಿ ಮುಕ್ಕ ಮಾಡತ್ ಹೇಳಿದ. ಹುಬ್ಬಳ್ಳಿಗೆ ಹೋಗುದ್ರ ಹೊತ್ತ ಮುನುಗುತ್ತು. ಅವರೇ ಜಗದ್ಗುರು ಸಿದ್ಧಾರೂಢರು. ಏನ್ರಿ, ಒಂದು ಗುರುವಿನ ಪಾದ ಮುಟ್ಟಿ ಜಗತ್ತದಾಗ ಗುರುವಾಗಿ ಹೋದ. ಗುರುವಿನ ಪಾದ ಮುಟ್ಟಿ ಜಗತ್ತದಾಗ ಗುರುವಾಗಿ ಹೋದ ಜಗದ್ಗುರು ಸಿದ್ಧಾರೂಢರು. ಬಂಧುಗಳೇ, ಇಲ್ಲಿ ಜಲ ಏನ್ ತೊಂಡಾರೇನ್? ಏನ ತೀರ್ ತೊಂದಾರ ಇಲ್ಲಿ? ಇಲ್ಲ ಬಂಧುಗಳೇ, ಇಲ್ಲಿ ಏನದ ಅಂತ ಕೇಳಿದ್ರ, ಒಂದ ಗುರುವಿನ ಪಾದದರ ನೀವು ಮುಟ್ಟಿದ್ರಿ, ಗುರುವಿನದರ ನೀವು ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಜನ್ಮನೆ ಮುಕ್ತ ಆಗ್ತದ ಬಂಧುಗಳೇ. ಅದಕ್ಕೆ ಶಾಸ್ತ್ರ ಹೇಳ್ತಾರ, ತೋರಸದಲ್ಲದೆ ಕಾಣಿಸಿದನ್ನ ಸಾರಿ ಚೆಲ್ಲದ ಮುಕ್ತಿ. ಗುರು ತೋರ್ ಒಳ್ಳೆ ಮಾತದ ಮುಂದಿನ ಪಾಳ್ಯದೊಳಗ ಗಂಗಾ ಸ್ನಾನ ಯಾರ ಮಾಡಿಂದ ಎಲ್ಲಿ ಮುಕ್ತಿ ಮಂದಿರಕ್ಕೆ ಹೋದ್ರು. ಮತ್ತ ಈ ಸತ್ತವ್ರೇನು ಶ್ರೇಷ್ಠ ತಿರೋ ಏನು ಒಳ್ಳೆಯವ್ರ ತಿರೋ ಅದನ್ನಿಟ್ಟು ಹೇಳ್ರಿ.
ಎಷ್ಟೋ ಮಂದಿ ಎಮಿಗಳು ನೀರಾಗ ಮೈ ತೊಳೆದ್ರ ಅದ್ರ ಜನ್ಮ ಪಾವನ ಆಗಂಗಿಲ್ಲ. ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರ ಒಂದು ಒಳ್ಳೆ ಗುರುವಿನ ಸಂಘ ಮಾಡಿ ಒಳ್ಳೆ ಗುರುವಿನ ಮಾರ್ಗದರ್ಶನ ನಾವು ತಗೊಂಡು ಇದ್ದೇವಪ್ಪ ಅಂದ್ರ ನಮ್ಮ ಜನ್ಮ ಮುಕ್ತಿ ಅದ. ಗುರುವಿನ ಪಾದವೇ ನನ್ನ ಶ್ರೇಷ್ಠ ಅಂತ ಹೇಳಿ ನನ್ನ ವಾದ ಹಿಂಗ ಅದ ಬಂಧುಗಳೇ. ಅದಕ್ಕೆ ಯಥಾ ಪ್ರಕಾರ ಬಹಳಷ್ಟು ಮಾತನಾಡದೆ ಈಗ ಒಂದು 5 ನುಡಿ ಸುಂದರವಾದಂತ ಚಾಲನ್ನ ಹಾಡಿ ಮತ್ತ ನಮ್ಮ ಒಳ್ಳೆ ಉದಯ ಕಲಾವಂತರು ಅಣಭಾವಿಗಳು ಸಾಬಾನ ಮಾಸ್ತರ್ಗೆ ಪಾಳೆ ಹೋಗ್ತದ. ಗಂಗಾ ಸ್ಥಾನ ಹೆಂಗ ಶ್ರೇಷ್ಠ ಅದ, ಯಾರ ಮಾಡ್ಯಾರ, ಯಾರ ಗಂಗಾ ಸ್ಥಾನ ಮಾಡ್ಯಾವ್ರಿ, ಹಂಗ ಹೋಗ್ಯಾರ. ಗಂಗಾ ಸ್ನಾನ ಮಾಡಬೇಕಾದ್ರ ಒಂದು ಗುರುವಿನ ಪಾದಕ್ಕೆ ಒಯ್ದು ನೀರ್ ಹಾಕದೇವಂದ್ರ ಅದು